ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಫ್ರೆಂಡ್ಸ, ನಾಷ್ಟ ಇಷ್ಟ ಎಲ್ಲ ಆಗೈತಿ. ನಾಷ್ಟಕ್ಕೆ ಪಡ್ಡು ಮಾಡಿದ್ದೆ ಇವತ್ತು. ಪಡ್ಡು ಚಟ್ನಿ, ಪಡ್ಡಿನೊಳಗೆ ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿ ಮಾಡಿದ್ದೆ. ನಿನ್ನೆ ಯಾಕಂದ್ರೆ ಭಾಳ ಸುಸ್ತಾಗಿತ್ತು. ಡಿಮಾರ್ಟಿಗೆ ಹೋಗಿ ಬರೋಕ್ಕಿಂತ ಮುಂಚೆನೇ ಸುಸ್ತಾಗಿತ್ತು ನನಗೆ. ಮೈ ನೋವು, ಸ್ವಲ್ಪ ಎದೆ ಸುತ್ತೋದು ಅದು ಆಗಕತ್ತಿತ್ತು. ಅದಕ್ಕೆ ಭಾಳ ಸುಸ್ತಾಗಿತ್ತು. ಹೇಳೋದು ಸ್ವಲ್ಪ ಲೇಟ್ ಆಯ್ತು ಇವತ್ತು. ನಾಷ್ಟನೂ ಲೇಟ್ ಆಯಿತು. ಇವಾಗ ರೊಟ್ಟಿ ಮಾಡಾಕತ್ತೀನಿ. ಇನ್ನು ಬಟ್ಟೆ ತೊಳಿಬೇಕು, ಭಾಳ ಕೆಲಸ ಐತಿ. ಇನ್ನು ಪಲ್ಯ ಅದೆಲ್ಲ ಮಾಡಬೇಕು. ರೊಟ್ಟಿ ಮಾಡ್ಕೋತಾ ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಚಲೋ ಮಾಡಿದೆ. ಆ್ಯಕ್ಚುಲಿ ಇದೇನು ಪಡ್ಡು, ದೋಸೆ, ಆಮೇಲೆ ಇಡ್ಲಿ ತಿಂದಮೇಲೆ ನಿದ್ದೆನ ಬಂದ್ಬಿಡ್ತೈತಿ. ಆದರೂ ಮಕ್ಕಳಾಗಂಗಿಲ್ಲ. ಕೆಲಸ ಇರ್ತೈತಲ್ಲ, ಕೆಲಸ ಮಾಡಿದ ಕೆಲಸ ಇತ್ತಂದ್ರೂ ಕುದ್ರಂಗೂ ಆಗಂಗಿಲ್ಲ, ನಿದ್ದೆನೂ ಬರೋಂಗಿಲ್ಲ. ಕೆಲಸ ಮುಗಿದ ಮೇಲೇ ಮುಂದಿಂದು ರೆಸ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನೋಡ್ರಿ, ಈಗ ಪಟ ಅಂತೇಳಿ ರೊಟ್ಟಿ ಮಾಡಿ, ಪಲ್ಯ ಮಾಡಿ, ಆಮೇಲೆ ಅನ್ನ ಸಾಂಬಾರು ಎಲ್ಲ ಮಾಡ್ಬೇಕು ನೋಡ್ರಿ. ದಿನ ಎಷ್ಟು ಸುಸ್ತಾಗಲಿ, ಆರಾಮ್ ತಪ್ಪಲಿ, ದಣಿವಾಗಲಿ, ಎದ್ದು ನಿಂದ್ರಕ್ಕಾಗಲಿಲ್ಲ ಅಂದ್ರೂ ಮಾಡಲೇಬೇಕು. ಯಾಕಂದ್ರೆ ಅದ್ರಾಗಲ್ಲಿ ಹೊರಗಿದ್ರೆ ಕೆಳಗೆ ಕುಂತು ರೊಟ್ಟಿ ಅದು ಮಾಡ್ತೀವಿ, ಅಲ್ಲಿ ಏನೋ ಅನ್ಸಲ್ಲ. ಇಲ್ಲಿ ಎ ಟು ಜೆಡ್ ಎಲ್ಲ ನಿಂತು ಗ್ಯಾಸಿನ ಮುಂದೆ ನಿಂತು ಮಾಡ್ಬೇಕಲ್ಲ, ಕಾಲು ನುಗ್ಗಿಸ್ತಾವ. ನಿಂದ್ರಕ್ಕಾಗವಲ್ದು ಈಗ. ಆದರೂ ಏನೂ ಇಲ್ಲ, ಅನಿವಾರ್ಯ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಹುಡುಗರು ಉಪವಾಸ ಆಗ್ತಾವೆ. ಅದಕ್ಕೆ ಮಾಡಾಕತ್ತೀನಿ. ಏನಿಲ್ಲ, ಸ್ವಲ್ಪ ಮಾಡಿಬಿಡ್ತೀನಿ. ಮಾಡಿ ಆಮೇಲೆ ಮುಂದಿನ ಕೆಲಸ ನೋಡೋಣ. ನೋಡ್ರಿ, ಇದು ಅದ್ರಾಗ ಹಿಟ್ಟು ಸ್ವಲ್ಪ ಈ ಸಲ ಅಕ್ಕಿ ಕುಡಿಸ್ಲಿಲ್ಲ ನಾನು. ಜೋಳದೊಳಗೆ ಜಿಗಿನೇ ಇಲ್ಲ. ಫುಲ್ ಜಿಗಿ ಹಾಕಿ ನಾದಿರ್ತೀನಿ ಹಿಟ್ಟು, ಆದರೂ ಸರಿನೇ ಬರೋವಲ್ಲು. ಒಂಥರ ಕತ್ಬಿಟ್ಟಾವ ರೊಟ್ಟಿ. ಏನು ಮಾಡ್ಬೇಕಂತ ಗೊತ್ತಾಗವಲ್ದು. 1-2 kg ತಂದು ಅಕ್ಕಿ ಹಿಟ್ಟು ಸೇರಿಸ್ಬೇಕಂತ ಮಾಡೀನಿ. ಅದು ಸೇರಿಸಿದ್ರೆ ಹೆಂಗಾಗುತ್ತನೋ ಗೊತ್ತಿಲ್ಲ, ಆದರೆ ಸೇರಿಸ್ಬೇಕು. ಇಲ್ಲ ಅಂದ್ರೆ ರೊಟ್ಟಿ ಸರಿನೇ ಆಗವಲ್ಲು. ಏನು ಮಾಡ್ಬೇಕು ನೋಡ್ರಿ. ಅವು ಅಕ್ಕಿ ಖಾಲಿ ಆಗಿದ್ದು. ಇವರು ಹೊರಗೆ ಹೋಗಿ ತರ್ಬೇಕಂದ್ರೆ ಅಲ್ಲೇ ಗಿರಣಿ ಐತಿ. ಮತ್ತು ಅಲ್ಲಿಗೆ ಹೋಗಿ ವಾಪಸ್ ಬಂದು ತಂದು ಹಸನು ಮಾಡಿ ಸೇರ್ಸಕ್ಕೆ ಟೈಮ್ ಆಗುತ್ತೆ ಅಂತೇಳಿ ನಾ ಏನು ಮಾಡಿದೆ, ಇರ್ಲಿ ಬಿಡು ಈ ಸಲ ಹಂಗೆ ಬಿಸಿದ್ರಾಯ್ತು ಅಂಥೇಳಿ ಹಂಗೆ ಕಳಿಸ್ಬಿಟ್ಟೆ. ಅದ್ರಾಗ ಈ ಸಲ ಜಾಸ್ತಿ ಜೋಳ ಕಳಿಸ್ಬಿಟ್ಟಿನಿ. ಅದು ನೋಡಿದ್ರೆ ಹಿಟ್ಟು ಜಿಗಿನೇ ಇಲ್ಲ. ಜಿಗಿ ಇರ್ಲಿಕ್ಕಂದ್ರೆ ಮನ್ಸ ಬರಂಗಿಲ್ಲ ನಮ್ಮ ರೊಟ್ಟಿ ಮಾಡಕ್ಕೆ. ಜಿಗಿ ಇರ್ತವ್ರ ಮಾಡು ಮನ್ಸಿಲ್ಲ ಆದ್ರೂ ಜಾಸ್ತಿ ಮಾಡಿಟ್ಟಿರ್ತೀನಿ. ಇದು ಚಲೋ ಇರ್ಲಿಕ್ಕಂದ್ರೆ ಮಾಡಕ್ಕೆ ಬೇಕಂದ್ರೂ ಮಾಡಂಗೆ ಅನ್ಸಂಗಿಲ್ಲ. ಹಂಗಾಗಿಬಿಡ್ತೈತಿ. ಹರಿತಾವು. ಆಮೇಲೆ ಹಿಂಗೆ ಕಟ್ಟಾಗಿ ಬೀಳ್ತೈತಿ. ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ಕಟ್ಟಾಗಿ ಏನು ಮಾಡ್ಬೇಕು ಹೇಳ್ರಿ. ರೊಟ್ಟಿ ಮಾಡ್ಲಿಕ್ಕೆ ನಡೆಯಂಗಿಲ್ಲ ನಮ್ಮ ಮಂದಿಗೆ. ದಿನ ರೊಟ್ಟಿ 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 ರೊಟ್ಟಿ. ಏನು ರೊಟ್ಟಿ ತಿಂತಾರ್ರಿ ಮಂದಿ? ಐತೆ ಇಲ್ಲ ತೀರಾ ಬರ. ಎಲ್ಲಿ ಅಮೇರಿಕಾದಾಗ ಹೋಗಿಟ್ರು ನಮ್ಮನ್ನು ರೊಟ್ಟಿ ಮಾಡಾಕ ಬಿಡ್ಸೋದಿಲ್ಲ ಇವ್ರು. ಅಂದ್ರೆ ಮತ್ತೆ ಏನು ಮಾಡ್ಬೇಕು ಹೇಳ್ರಿ? ಸುಮ್ಮನೆ ನೌಕರಿದವ್ರು ಮಾಡ್ಕೊಳ್ಳೋದು, ರೊಟ್ಟಿ ಬಡಿಯೋದು. ನಾವು ಅಂತೀವಿ ನೌಕರಿದವ್ರು ಮಾಡ್ಕೊಂಡ್ರೆ ಆರಾಮ ಕುಂತು ಹೊರಗಿನ ತಂದು ಕೊಡ್ತಾರೆ, ಕುಂತು ತಿನ್ಬೇಕಂತ ನಾವು ಅಂತಿರ್ತೀವಿ. ಇವರಿಲ್ಲ, ರೊಟ್ಟಿ ಬಡೀರಿ, ನಾವು ರೊಟ್ಟಿನೇ ಬೇಕು ನಮಗೆ ಅಂತ. ನಮ್ಮ ಹಸ್ಬೆಂಡ್ಗಂತೂ ರೊಟ್ಟಿ ಬೇಕು. ಎಲ್ಲಿ ಹೋಗಿ ನೀವು ಅಮೇರಿಕಾದಾಗ ಹೋಗಿಬಿಟ್ಟು ಬರ್ರಿ, ರೊಟ್ಟಿ ಮಾಡಿ ಕೊಡ್ಬೇಕು ಅವ್ರಿಗೆ. ನಮಗೂ ಬೇಕು ಬಿಡ್ರಿ, ಸುಮ್ಮನೆ ಅನ್ನಕತ್ತೀನಿ. ಯಾಕಂದ್ರೆ ನಾವು ಮೊದಲಿಂದ ಎಲ್ಲ ತಿಂದಿರ್ತೀವಲ್ಲ, ಬೇರೆ ಊಟ ಎಲ್ಲ ಸೂಟ್ ಆಗಂಗಿಲ್ಲ ನಮಗೆ. ರೊಟ್ಟಿ ಪಲ್ಯ ಅನ್ನ ಸಾರು ಬೇಕಲ್ಲ. ದಿನ ಊಟನ ನಮ್ದು ಅದೇ ಇರ್ತಂದ್ಮೇಲೆ ಅದು ಮಾಡಬೇಕಲ್ಲ. ರೊಟ್ಟಿ ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ. ಇಲ್ಲಾಂದ್ರೆ ಏನಂದ್ರೆ ಮಾತಾಡ್ಕೋತ ರೊಟ್ಟಿ ಜಲ್ದಿ ಆಗಿಲ್ಲ, ಮತ್ತು ಮುಂದಿನ ಕೆಲಸ ಆಗಂಗಿಲ್ಲ. ಅದಕ್ಕೆ ನೋಡ್ರಿ, ರೊಟ್ಟಿ ಪಲ್ಯಕ್ಕೆ
ಇದು ಏನದ ಅವ್ರಿಕಾಳು ಮೋಸ್ಟ್ಲಿ ವಟಾಣಿ ಅವ್ರಿಕಾಳು ತಗೊಂಡು ಗೀಸು ಇವು ಮೊನ್ನೆ ತಂದೈತೆ ಸೋಸ್ಬೇಕಂತ ಹೇಳಿ ಹೆಂಗದವ ನಾವು ಕಾಳದವ ಇಲ್ಲ ನೋಡಿ ಸೋಸ್ ಪಲ್ಯ ಮಾಡ್ತೀನಿ ರೀ ಜವಾರಿ ಇರೋದ್ರಲ್ಲಿ ಹೈಬ್ರಿಡ್ ಇರ್ತಾವೆ ಕಾಳನ್ನು ಜಾಸ್ತಿ ಇರಲ್ಲ ನೋಡಕ್ಕೆ ಇಷ್ಟು ದಪ್ಪ ಕಾಣ್ತಾವೆ ಹಿಂಗಿರ್ತಾವೆ ಇವು ನೋಡ್ರಿ ನೋಡಕ್ಕೆ ಭಾರಿ ದಪ್ಪ ಅದಾವು ಕಾಳು ನೋಡ್ರಿ ಇಷ್ಟಿಷ್ಟೇ ಅವು ನಾಲ್ಕಿರ್ತಾವೆ ನಾಲ್ಕಿರಂಗಿಲ್ಲ ಇನ್ನು ಸೋಸಿ ಪಲ್ಯ ಮಾಡ್ತೀನಿ ಈಗ ನೋಡ್ರಿ ನಮ್ಮ ಫ್ರೆಂಡ್ಸು ನಿಮ್ಮ ಮಾನ್ಯವ್ರಿಗೆ ಹೋಗಿದ್ರೆ ಹಸಿ ಕಡ್ಲಿಕಾಯಿ ತಂದಿದ್ರಂತ 4 ನಮ್ಮ ಮಾವರ್ಕಾಯಿ ಕೊಟ್ಟಿದ್ರು ನಮ್ಮ ಮಾವರ್ ತಂದು ನನಗೆ ಕೊಟ್ಟಾರ ರೊಟ್ಟಿ ಮಾಡಿ ಸ್ವಲ್ಪ ಹುರಿದೇವನ್ನ ಒಂದು 10 ಏನಿದ್ದು ಅಷ್ಟೇ ಅವನು ತಿನ್ನಾಕ್ತೀನಿ ಹಸಿ ಕಡ್ಲಿಕಾಯಿ ಭಾಳ ಇಷ್ಟ ಇವು ಊರಾಗಿದ್ರೆ ಎಲ್ಲ ತಿಂತೀವಿ ಇಲ್ಲೇನೋ ತಿನ್ನೋದಾಗಂಗಿಲ್ಲ ಏನಿಲ್ಲ ನೋಡ್ರಿ ಇಷ್ಟ ಅದಾವು ಇಷ್ಟ ಹೊರ್ಕೊಂಡು ಇಷ್ಟ ತಿನ್ನಾಕ್ತೀನಿ क्या गुंडू क्या है नम गुंडू आचकुंದ ನೋಡ್ರಿ ವಾಸ್ತಿಕತೀರ ವಾಸ್ತಿಕ ಒಡ್ಯಾಕ್ ಬರ್ತಾವ ನೋಡಿವಾ ಗಿಡ್ಡು ಹೊಡೆದ್ ನೋಡಿ ಹಾ ಗುಂಡು ವಾಸ್ತಿಕ ವಾಚ್ ಕೈಕು ಮಾಡ್ತೀವಿ ತಿನ್ನಿ ಚಿಕ್ಕ 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 ಏ ಲಾಯ ದೇಕಿಂಗೆ ಗುಂಡು ದೇಕಿಂಗಿಲ್ಲ ನೋಡ್ರಿ ನಮ್ಮ ಗುಂಡಿನ ವಾಚ್ ನೋಡ್ರಿ ಪ್ಲಾಸ್ಟಿಕ್ ವಾಚ್ ಕಿಲ್ಲಿ ಜೋಲಿ ಒಳಗೆ ಬಂದಂತಿದ್ದು ಕಿಲ್ಲಿ ಜೋಳಿಗೆ ತು ಶಾಣ ಯಾಕೆ ದಿವಾನ ಯಪ್ಪ ಅದು ತಿನ್ನಕತ್ತಾನ ಅವನು अच्छा कर ले सभी चार्ज खाली कर को ನೋಡ್ರಿ ನಾನಿಲ್ಲಿ ಬಜ್ಜಿ ಮಾಡ್ಬೇಕಂಥೇಳಿ ಕಡ್ಲೆ ಹಿಟ್ಟು ತೊಗೊಂಡಿನಿ ಕಡ್ಲೆ ಹಿಟ್ಟು ಇದಕ್ಕೆ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಒಂದೆರಡು ಹಸಿಮೆಣ್ಸಿನ್ಕಾಯಿ ಇದು ಕಟ್ ಮಾಡೀನಿ ಇದಿಷ್ಟು ಹಿಟ್ಟಿಗೆ ಹಾಕಿ ಇದಕ್ಕೆ ಸ್ವಲ್ಪ ಸೋಡಾ ಒಂದು ಚಿಟಿಕೆ ಅಷ್ಟು ಸೋಡಾ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅಜ್ವಾಯಿನ್ ಹಾಕ್ಬೇಕು ಅಜ್ವಾಯಿನ್ದಾಗ ಅರ್ಶಿಣ ಮಿಕ್ಸ್ ಆಗಿಬಿಟ್ಟೈತಿ ಅಜ್ವಾಯಿನ ಆಮೇಲೆ ಇಷ್ಟು ಅದ್ರಾಗ ಹಾಕ್ತೀನಿ ನೋಡ್ರಿ ಇವೆಲ್ಲ ಹಾಕಿನಿ ಇಷ್ಟು ಹಾಕಿ ಬೇಕು ಅಂದ್ರೆ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕಬೇಕು ಇಲ್ಲ ಅಂದ್ರೆ ಬಿಟ್ಟರೆ ನಡಿತೈತಿ ಸ್ವಲ್ಪ ಹಾಕ್ತೀನಿ ಮಿಕ್ಸ್ ಮಾಡಿ ಚೆಂದಾಗಿ ಕಲಿಸಿ ಒಂದು 10 ನಿಮಿಷ ಬಿಟ್ಬಿಡ್ಬೇಕು
ಇದನ್ನ ಈಗ ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ಬೇಕು. ಹಿಟ್ಟು ಈ ರೀತಿ ಕಲಿಸಿ ಇಟ್ಟು ಆಮೇಲೆ ಮಾಡ್ಬೇಕು. ಹಿಟ್ಟು ನೆಂದೈತೆ ಮಸ್ತ್. ಈಗ ಈ ಕಡೆ ಎಣ್ಣೆ ಬಿಸಿ ಮಾಡಕ್ಕಿಡ. ಒಳ್ಳೆ ಎಣ್ಣೆ ಬಿಸಿ ಆಗಲಿ, ಆಮೇಲೆ ಬಜ್ಜಿ ಹಾಕ್ತೀನಿ. ಗುಂಡು ಬಜ್ಜಿ ನೋಡ್ರಿ. ಎಣ್ಣೆ ಕಾದೈತಿ. ಈಗ ಬಿಸಿ ಬಿಸಿ ಬಜ್ಜಿ ಹಾಕಿ ಬಿಸಿ ಬಿಸಿ ರೊಟ್ಟ್ಯಾಗ ಉಂಡ್ಬಿಡಮ್ರಿ ನೋಡ್ರಿ. ನೋಡ್ರಿ ಸಣ್ಣ ಸಣ್ಣ ಹಾಕಿನಿ ಬಜ್ಜಿ. ಮಸ್ತ್ ಟೇಸ್ಟ್ ಆಕ್ಕವ ಇವು. ಅಪ್ಪು ಮರ್ಕರ ನಮಗಿವು ಬಜ್ಜಿ ಸ್ನ್ಯಾಕ್ಸ್ ಅನ್ನೋಕಿನ ಊಟನ ಹಾಕಿ ಕೊಡ್ತಾವ ಇವು. बजी बना रहे देखो। तू मुंह धो ले। मुंह मैगी खाया ना सुबह? इसमें क्या है? इसमें टोस्ट है। तू मुंह धो ले, होमवर्क कर रहा है, बजी खा करते। हाँ? मैगी बेकत ಮುಂಜಾನೆ ತಿಂದಾನ. ಅವಂಗ 3 ಹೊತ್ತು ಮಾಡಿಕೊಟ್ರು ಬೇಸರ ಆಗಲ್ರಿ. ಗುಂಡಣ್ಣ ಈಗ ಎತ್ ನೋಡು, ವಾಕಿಂಗ್ ಹೋಗ್ಲಿಲ್ಲ ಇವತ್ತು. ಸರಿಯಾಗಿ ಕೆಂಪಗಾಗಂಗ ಫ್ರೈ ಮಾಡಿ ತಿಂದ್ಬಿಡೋದು ಬಜ್ಜಿ. ಮಸ್ತ್ ಟೇಸ್ಟ್ ಆಗ್ತವೆ. ನಾವು ರೊಟ್ಟ್ಯಾಗ ಬಿಸಿ ರೊಟ್ಟ್ಯಾಗ ತಿಂತಾರೆ ಇವನ್ನ ಆಲ್ಮೋಸ್ಟ್. ಹಂಗಾನು ತಿಂತಾರೆ, ರೊಟ್ಟ್ಯಾಗ ಟೇಸ್ಟ್ ಆಗ್ತವೆ. ನೋಡಿ ಹಿಟ್ಟು ನೆಂದ್ರೆ ಚಂದ ಉಬ್ಬುತ್ತಾವೆ ಇವು ಬಜ್ಜಿ. ಆಗಿಂದಾಗ ಮಾಡೋಣ ಸ್ವಲ್ಪ ಬಿರುಸಾಗ್ತಾವೆ. ಬಜ್ಜಿ ಬಜ್ಜಿ, ಬೊಂಡ ಬಜ್ಜಿ, ಗುಂಡು ಬಜ್ಜಿ ಎತ್ತರಕ್ಕೆ. ಬಜ್ಜಿ ಬೇಕಂದವ್ರು ಬರ್ರಿ ನಮ್ಮ ಮನೆಗೆ. ಇಲ್ಲಿ ಹಿಟ್ಟು ಸರಿ ಸಿಗಂಗಿಲ್ಲ, ಊರಿಂದನ ತಂದಿರ್ತೀವಿ ನಾವು. ಬರಾಗ 1-2 kg. ಇಲ್ಲಿ ಮೆಕ್ಕೆಜೋಳದ ಹಿಟ್ಟದು ಸರಿ ಇರಲ್ಲ. ತೇರ್ದೆತ್ತು ಹಾದಲ್ಲೇ. ಅಷ್ಟಾಗಲ್ಲ, ಸ್ವಲ್ಪ ಆಯ್ತು. ಹಾಂ ಹಾಕ್ಕೊಡ್ತೀನಿ. ಹಾಂ ಹಾಂ ಇಷ್ಟಾದ್ರೆ ಸಾಕು. ಫ್ರೈ ಆಗ್ಯಾವ. ಇದ್ರಾಗ ಎಲ್ಲೋ ಕಲರ್ ಕಾಣಾಕ್ತಾವು. ಅದ್ರ ಸ್ವಲ್ಪ टोस्ट सुबह स्कूल को जाते वक्त चाय में खा करते फिर रेजर डाल तुम घर में अपू वहाँ लेके जा दादा दादी तुम्हें खाओ.
ಇವತ್ತಿನ ವಿಡಿಯೋನ ಈ ಬಜಿಯೊಂದಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.